ನಾನು ಯಾವ ವಿಚಾರದಲ್ಲೂ ಆತುರದಲ್ಲಿಲ್ಲ ಅಂತ ಡಿಕೆಶಿ ಹೇಳಿಕೆಯನ್ನು ನೀಡಿದ್ದಾರೆ. ಹೈಕಮಾಂಡ್ನಿಂದ ಸರಿಯಾದ ಸಮಯಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ದೆಹಲಿ ನಮಗೆ ದೇವಸ್ಥಾನ ಇದ್ದ ಹಾಗೆ, ವರಿಷ್ಠರು ಕರೆದರೆ ಹೋಗ್ತೇನೆ. ಒಕ್ಕಲಿಗ ಸಮುದಾಯದವರ ಬೆಂಬಲದ ಬಗ್ಗೆಯೂ ಮಾತು. ನಮ್ಮದು ಕಾಂಗ್ರೆಸ್ ಸಮುದಾಯ, ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗದವರು ಅಂತ ಡಿಕೆಶಿ. ಶೀಘ್ರದಲ್ಲೇ ಡೆಲ್ಲಿ ಪ್ರಯಾಣದ ಮುನ್ಸೂಚನೆ ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we will go to Delhi whenever they call me and the party leaders, including my chief minister. We will go there. So the Vocaligas seem to be upset. I don't want any of community angle. I have my own angle. My community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. So you went to Mumbai for a personal program. No, Different way. No, I don't want any BJP read it. I had a personal meeting with one of my friends who has been hospitalized, who was not well. I went to meet him. He had helped me. And some educationist, he was also. Myself and other one school also, Mr. Suresh also was with me. We went to meet him. We were there for 1 hour and I returned back midnight itself. Large number of party workers want you to take charge as CM, sir. I don't want anything. I'm not hurrying anything. My party will take it aside. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂತಹ ಹೇಳಿಕೆಯನ್ನು ಗಮನಿಸಿದ್ರಿ. ಅವ್ರು ಹೇಳ್ತಾರೆ, ದೆಹಲಿಗೆ ಕರೆದ್ರೆ ನಾವು ಹೋಗ್ತೀವಿ. ದೆಹಲಿ ನಮ್ಮ ದೇವಸ್ಥಾನ ಇದ್ದಾಗೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಅದು ದೆಹಲಿಯ ನಾಯಕರ ಅವರ ಮಾರ್ಗದರ್ಶನದಲ್ಲೇ ಆಗತ್ತೆ. ಆ ಕಾರಣಕ್ಕಾಗಿ ಅವ್ರು ಕರೆದ್ರೆ ನಾವು ಹೋಗ್ತೀವಿ. ಇನ್ನು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೊಟ್ಟಿರುವಂತಹ ಹೇಳಿಕೆಯ ಅನುಸಾರವಾಗಿ ನೋಡ್ತಾ ಹೋದ್ರೆ, ನಾನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರುವಂತಹ ವ್ಯಕ್ತಿ ಅಲ್ಲ. ನಂದು ಕಾಂಗ್ರೆಸ್ ಸಮುದಾಯ. ಒಕ್ಕಲಿಗ ಸಮುದಾಯ ಸಹ ಒಂದು ಬ್ಯಾಕ್ವರ್ಡ್ ಸಮುದಾಯ. ಅವರು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾನು ಎಲ್ಲಾ ಸಮುದಾಯಕ್ಕೆ ಸೀಮಿತ ಆಗಿರುವಂತವನು. ಕಾಂಗ್ರೆಸ್ಸೇ ಒಂದು ಸಮುದಾಯ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಾ. ಹೈಕಮಾಂಡ್ ಸರಿಯಾದ ಸಮಯಕ್ಕೆ ಸರಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತೆ. ದೆಹಲಿಯ ವರಿಷ್ಠರು ಕರೆದರೆ ನಾನು ಅಲ್ಲಿಗೆ ಹೋಗ್ತೇನೆ. ಅಲ್ಲಿಗೆ ಹೋಗಿ ಭೇಟಿಯಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡ್ತೇನೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹ ಒಕ್ಕಲಿಗ ಸ್ವಾಮೀಜಿಗಳು ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ಒಂದೇ, ಹೌದು ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ಆದರೆ ನನ್ನ ಸಮುದಾಯ ಕಾಂಗ್ರೆಸ್ ಸಮುದಾಯ. ಅವರು ಅಂದ್ರೆ ಒಕ್ಕಲಿಗ ಸ್ವಾಮೀಜಿಗಳಾಗಿರ್ಬೋದು ಅಥವಾ ನಾಯಕರುಗಳಾಗಿರ್ಬೋದು, ಅವರ ಅಭಿಪ್ರಾಯಗಳನ್ನು ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೊಡ್ತಾರೆ. ಶಿವಪ್ರಸಾದ್, ಈಗ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಹೋದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಅವ್ರನ್ನ ಯಾವಾಗ ಕರೆಯುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ? ಹಲೋ ಶಿವಪ್ರಸಾದ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ನನ್ನ ಧ್ವನಿಯನ್ನ ಕೇಳಿಸ್ತಾ ಇದ್ರೆ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಪರಿಗಣಿಸಿದ್ರೆ ಡಿಕೆ ಶಿವಕುಮಾರ್ ಸಹ ದೆಹಲಿಗೆ ಹೋಗೋದಕ್ಕೆ ವೇಟ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಯಾವಾಗ ಕರೆಯನ್ನ ಕೊಡ್ತಾರೆ, ಕರೆಯನ್ನ ಕೊಟ್ಟ ತಕ್ಷಣವೇ ದೆಹಲಿಗೆ ಹೋಗೋದಕ್ಕೆ ಕಾತರದಿಂದ ಕಾದ ಹಾಗೆ ಕಾಣಿಸ್ತಾ ಇದೆ ಅಂತ.
ಖಂಡಿತವಾಗಿ ಜಗದೀಶ್, ಈಗಾಗಲೇ ದೆಹಲಿ ವರಿಷ್ಠರ ಬುಲಾವ್ ಮೇರೆಗೆ ಇವರೆಲ್ಲರೂ ಕೂಡ ಅಂದ್ರೆ ಸಿಎಂ ಡಿಸಿಎಂ ಕೂಡ ದೆಹಲಿ ವರಿಷ್ಠರ ಕರೆಗೆ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ವರಿಷ್ಠರು ಯಾವಾಗ ಕರೀತಾರೋ ಅವಾಗ ಹೋಗ್ತೀನಿ ಅಂತಕ್ಕಂಥ ಸುಳಿವನ್ನು ಕೂಡ ನೀಡಿದ್ದಾರೆ. ಆ ಮೂಲಕ ನಾಯಕತ್ವ ವಿಚಾರದ ಚರ್ಚೆಗೆ ಹೈಕಮಾಂಡ್ ನಾಯಕರು ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ಕೂಡ ಹೋಗ್ಲಿಕ್ಕೆ ಸಿದ್ಧ ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ರವಾನೆ ಮಾಡಿದ್ದಾರೆ. ಸಂದೇಶವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ದಾರೆ. ಈಗಾಗಲೇ ಸಮುದಾಯದ ಸ್ವಾಮೀಜಿಗಳಿರ್ಬೋದು, ಸಂಘಗಳಿರ್ಬೋದು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ನೀಡ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷದ ಚೌಕಟ್ಟಿರ್ಬೋದು, ನಂದು ಕಾಂಗ್ರೆಸ್ ಸಮುದಾಯ ಅಂತಕ್ಕಂಥ ಹೇಳಿಕೆ ನೀಡೋದ್ರ ಮುಖಾಂತರ ಎಲ್ಲೂ ಕೂಡ ನನ್ನಿಂದಾಗ್ಲಿ ನನ್ನ ಸಮುದಾಯದಿಂದಾಗ್ಲಿ ಪಕ್ಷದ ಚೌಕಟ್ಟನ್ನ ಮೀರಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಆ ಮೂಲಕ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆಯ ಕ್ಲೈಮ್ಯಾಕ್ಸ್ಗೆ ವರಿಷ್ಠರು ಚಿತ್ತವನ್ನು ಹರಿಸಿರೋದ್ರ ಜೊತೆಗೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹೈಕಮಾಂಡ್ ಇಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬರ್ತಕ್ಕಂಥ ಸಾಧ್ಯತೆ ಇರೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಇದಕ್ಕೆ ದಿಲ್ಲಿ ವರಿಷ್ಠರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾತುರದಿಂದ ಇದ್ದು, ಸದ್ಯ ಅಲ್ಲಿ ವರಿಷ್ಠರ ಭೇಟಿಯ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನ ಮುಂದಿಡ್ತಾರೆ, ಏನೇನೆಲ್ಲ ಚರ್ಚೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಈಗ ಕಾದ್ ನೋಡಬೇಕಾಗಿದೆ. ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.